ಕತ್ತಲಲ್ಲಿ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ನಾವು ಮಾತಾಡಿದ್ದೀವಿ. ಬಹುತೇಕ ನಾವು ಚರ್ಚೆಯ ಕೊನೆಯ ಹಂತವನ್ನು ತಲುಪಿದ್ದೀವಿ. ಬನ್ನಿ ಏನು ಹೇಳ್ತಾರೆ ಬದ್ರಿನಾಥ್ ಕೇಳೋಣ. ಬದ್ರಿನಾಥ್, ಒಂದು ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೆ ನಾನು ಶ್ರೀಧರ್ ಅವ್ರ ಜೊತೆಗೆ. ಆ ಸಂದರ್ಭದಲ್ಲಿ ಏನು ನಾವು ಹೇಳಿದ್ದು ಅಂತಂದರೆ, ಎಲ್ಲೋ ಒಂದು ಕಡೆಗೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ನಾವು ಸ್ಥಾಪನೆ ಮಾಡ್ತೀವಿ ವಿದ್ಯುತ್ ಕೇಂದ್ರಗಳನ್ನು, ಅಲ್ಲಿ ನಾವು ಉತ್ಪಾದನೆ ಮಾಡ್ತೀವಿ, ಅಲ್ಲಿಂದ ನಮ್ಮ ರಾಜ್ಯಕ್ಕೆ ತರ್ತೀವಿ. ಇದು ಆಗೋ ಹೋಗೋ ಕೆಲಸ ಅಲ್ಲ ಅಂತೀರಾ? ನೋಡಿ, ಈ ದಸರಾ ಸಂದರ್ಭದಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು, ಛತ್ತೀಸ್ಗಢದಿಂದ 300 ಮೆಗಾವಾಟ್ ಪವರ್ ತರ್ತೀವಿ ನಾವು ದಿನ ಅಂತ. ಆಮೇಲೆ ಇವತ್ತಿನ ವೃತ್ತಪತ್ರಿಕೆಯಲ್ಲಿ ಇದು ಬಂದಿದೆ, ಇದು ನಮಗೆ ತರೋದಕ್ಕೆ ಆಗ್ತಾ ಇಲ್ಲ ತಾಂತ್ರಿಕ ಕಾರಣಗಳಿಂದ ಅಂತ. ಇದನ್ನು ನಾವು ಎರಡು ಥರ ಅರ್ಥೈಸ್ಕೋಬೋದು. ಒಂದು, ಇವರು ತಾಂತ್ರಿಕರನ್ನು ಏನು ಸಲಹೆ ಕೇಳದೇನೆ ಒಂದು ಸ್ಟೇಟ್ಮೆಂಟ್, ಪೊಲಿಟಿಕಲ್ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ. ಅಥವಾ ತಾಂತ್ರಿಕರನ್ನು ಕೇಳಿ ಈ ಸ್ಟೇಟ್ಮೆಂಟ್ ಕೊಟ್ಟು, ಆದರೆ ಆ ಪವರನ್ನು ಎಲ್ಲಾದರೂ ಒಬ್ಬ ಟ್ರೇಡರ್ ಹತ್ರ ಪರ್ಚೇಸ್ ಮಾಡಬೇಕು ಅಂತ ಕೂಡ ಈ ಒಂದು ನಿರ್ಧಾರನ ಬದಲಿಸಿದಾರ, ಇದಕ್ಕೂ ಒಂದು ನಮಗೆ ಒಂದು ಸಂಶಯ ಬರುತ್ತೆ. ಸೊ ಅದರಿಂದ ಇವರ ಒಂದೇ ಒಂದು ಗುರಿ ಏನು ಅಂದರೆ, ನಮ್ಮ ಪ್ರಾಬ್ಲಮ್ನ ಒಂದು ಯಾರೋ ಕೆಲವರಿಗೆ ಪ್ರಾಸ್ಪರಿಟಿ ಮಾಡ್ಕೋಬೇಕು ಅನ್ನೋ ಒಂದು ಮುಖ್ಯವಾದ ಒಂದು ಅರ್ಥ ಬರುತ್ತೆ. ಇವಾಗ ಒಬ್ಬ ಮನುಷ್ಯನಿಗೆ ರೋಗಿ ಆದರೆ ಡಾಕ್ಟ್ರ್ ಬದುಕ್ತಾನೆ. ಆ ಥರ ಇಲ್ಲೇನಾಗ್ತಾ ಇದೆ, ನಮ್ಮ ಕರ್ನಾಟಕದಲ್ಲಿ ನಾವುಗಳು ಈ ಥರ ಕ್ಯಾಂಡ್ಲ್ಗಳು ಹತ್ತಿಸ್ಕೊಂಡ್ರೆ, ಕ್ಯಾಂಡ್ಲ್ ಮಾಡೋರಾಗಲಿ ಯಾರೋ ಪವರ್ ಟ್ರೇಡರ್ಸ್ ಆಗಲಿ ಅವರು ಬದುಕ್ತಾರೆ. 54 ಪೈಸಾಗೆ ಸಿಗೋಂಥ ಹೈಡಲ್ ಪವರ್ನ ನಾವು ಇಂಪ್ರೂವ್ ಮಾಡಿದೆ ಅವತ್ತಿಂದ ಇಲ್ಲಿ ತನಕ. ಆಯಿತು, ಯಾರೇನ ಇರಲಿ, ಸೆಂಟ್ರಲ್ನಲ್ಲಿ BJPನೂ ಇತ್ತು, ಬೇರೆನೂ ಇತ್ತು, ಸರ್ಕಾರದ ಬಗ್ಗೆ ಮಾತಾಡೋದು ಬೇಡ. 3 ರೂಪಾಯಿ, 2.5 ರೂಪಾಯಿ, 9 ರೂಪಾಯಿ, 11 ರೂಪಾಯಿ ತನಕ ನಾವು ಪರ್ಚೇಸ್ ಮಾಡೋದಕ್ಕೆ ಉತ್ಸಾಹ ತೋರಿಸಿತು ಅಂದರೆ, ಇದನ್ನು ರಾಜ್ಯದನ್ನು ಲೂಟಿ ಮಾಡೋದಲ್ಲದೆ ಬೇರೆ ಏನೂ ಇಲ್ಲ. ಇದೊಂದು ಭಾಳ ಕ್ರಿಸ್ಟಲ್ ಕ್ಲಿಯರ್ ಆಗಿ ಗೊತ್ತಾಗತ್ತೆ ಇದು. ಎರಡನೇದು, ನಾವು ಪರ್ಚೇಸೇ ಮಾಡೋಣ ಅಂತಲೇ ಇಟ್ಕೊಳ್ಳೋಣ. ಇವಾಗ ಅದನ್ನು ನಿಜವಾಗ್ಲೂ ನಾವು ತರ್ತಾಯಿದ್ದೀವ ಅದು ಗೊತ್ತಿಲ್ಲ. ಯಾಕೆಂದರೆ ರೀಸೆಂಟಾಗಿ KERC ಮುಂದೆನೂ ಬಂದಿತ್ತು, 5,27,527 ಲಕ್ಷ ಯೂನಿಟ್ಗಳನ್ನು ಎಲ್ಲಿ ಲೆಕ್ಕ, ದಶಲಕ್ಷ ಯೂನಿಟ್, 527 ದಶಲಕ್ಷ ಯೂನಿಟು ಅದು ಲೆಕ್ಕಕ್ಕೆ ಸಿಗ್ತಾ ಇಲ್ಲ ಅಂತ. 527 ದಶಲಕ್ಷ ಯೂನಿಟೇ ಇವರಿಗೆ ಲೆಕ್ಕ ಸಿಕ್ಕದೇ ಇದ್ದಿದ್ದು, ಈಗ ತಗೊಳ್ಳೋ ಪರ್ಚೇಸ್ ಮಾಡಿರೋ ಅಂಕಿಅಂಶಗಳಿಗೆ ನಿಜವಾಗಲೂ ಎಲ್ಲಿರುತ್ತೆ ಏನಿರುತ್ತೆ ಜನಕ್ಕೆ ಗೊತ್ತಿಲ್ಲ. ಎಸ್ ಸರ್, ನಾನು ರಂಗನಾಥ್ ತಮ್ಮ ಕೇಳಿ ಬಯಸ್ತೇನೆ, ಈ ಸರ್ಕಾರಕ್ಕೆ ಕೇಳಿ ಬಯಸ್ತೇನೆ, ತಮ್ಮ ಮುಖಾಂತರ ಅವರು ಉತ್ತರ ಹೇಳಬೇಕು, ಇದನ್ನು ಜನತೆಗೆ ಉತ್ತರ ಹೇಳಬೇಕು. ಇವತ್ತು KPCL ಸಂಸ್ಥೆ ಇವತ್ತು ನಮ್ಮ ರಾಜ್ಯದಲ್ಲಿ ಬಂದು NTPC, NHPC ಯಾವ ಸಂಸ್ಥೆಗಳಿಗೂ ನಾವು ಅವಕಾಶವಿಲ್ಲದೆ ನಮ್ಮ ಹೋಮ್ ಗ್ರೋನ್ ಒಂದು ಕಂಪನಿಯ ಮುಖಾಂತರ ಇಷ್ಟು ಪವರ್ನ ನಾವು ಸಪ್ಲೈ ಮಾಡೋಕ್ಕಾಯಿತು. ಬೇರೆ ಎಲ್ಲ ರಾಜ್ಯಗಳಲ್ಲಿ NTPC, NHPC ಮೇಲೆ ಡಿಪೆಂಡ್ ಆಗಿದ್ದಾರೆ ಅವರು, ಕೇಂದ್ರ ಸರ್ಕಾರದ ಕಂಪನಿಗಳ ಮೇಲೆ. ಇಲ್ಲಿ ನಾವು ನಮ್ಮ ಕಂಪನಿಯನ್ನು ಬಲಗೊಳಿಸಬೇಕೇ ವಿನಃ ಇಲ್ಲಿ ಪವರ್ ಪ್ರಾಜೆಕ್ಟ್ಗಳು ಬಂದು ಇಲ್ಲಿ ಉದ್ದಿಮೆ ಸ್ಥಾಪನೆ ಆಗಬೇಕು, ಇಲ್ಲಿಯ ಕಾರ್ಮಿಕರಿಗೆ ಕೆಲಸ ಸಿಗಬೇಕು, ಇಲ್ಲಿ ಪವರ್ ಬರಬೇಕೇ ವಿನಃ ನಾವು ಅದನ್ನು ಈ ಭೂಲೋಕದ ಸಮಸ್ಯೆನ ಇಂದ್ರಲೋಕದಲ್ಲಿ ಸಾಲ್ವ್ ಮಾಡ್ತೀವಿ ಅಂತ ಹೇಳಿದ್ರೆ ಆಗೋದಿಲ್ಲ. ಅದು ಈ ಮಣ್ಣಿನಿಂದಲೇ ಇದಕ್ಕೆ ಸಮಸ್ಯೆಗೆ ಪರಿಹಾರವನ್ನು ನಾವು ಕಂಡು ಹುಡುಕೊಳ್ಬೇಕು. ಮತ್ತು ಇಲ್ಲಿ ಬೇಕಾದಷ್ಟು ಪೊಟೆನ್ಷಿಯಲ್ ಇದೆ ನಮ್ಮ ರಾಜ್ಯದಲ್ಲಿ. ಮತ್ತು ಇವರು ಹೇಳಿದಾಗೆ 500 ಮಿಲಿಯನ್ ಯೂನಿಟ್ಗಳ ಬಗ್ಗೆ ವ್ಯಾಪಕ ಚರ್ಚೆ ಆಯಿತು. ಮೆಸ್ಕಾಮ್ ಕಂಪನಿನಲ್ಲಿ ಈ ರೀತಿ ಆಯಿತು ಅಂಥೇಳಿ ವ್ಯಾಪಕವಾಗಿ ಚರ್ಚೆ ಆಯಿತು. ಈ ಪವರ್ ಟ್ರೇಡಿಂಗ್ ಇದು ಸಿಗೋದಿಲ್ಲ, ಇದೆಲ್ಲ ಬುಕ್ ಅಡ್ಜಸ್ಟ್ಮೆಂಟ್ಗಳು. ನಾಳೆ ಛತ್ತೀಸ್ಗಢ ಒಂದು ಕಾನೂನನ್ನು ಮಾಡಿ ಸೆಕ್ಷನ್ 11 ಹಾಕಿ ನಮ್ಮ ಸ್ಟೇಟ್ನಲ್ಲೇ ಈ ಪವರನ್ನು ನಾವು ಖರೀದಿ ಮಾಡ್ತೇವೆ, ಬೇರೆ ಎಲ್ಲೂ ಈ ಪವರ್ ಹೋಗೋ ಹಾಗೆ ಇಲ್ಲ ಅಂತೇಳಿ ಇಲ್ಲಿ ಮಾಡಿದ್ರು. ಕರ್ನಾಟಕದಲ್ಲಿ ಸೆಕ್ಷನ್ 11 ಹಾಕಿ ನಮ್ಮ ರಾಜ್ಯದ ಪವರ್ ಹೊರಗೆ ಹೋಗೋ ಹಾಗೆ ಇಲ್ಲ ಅಂತ ಕಾನೂನು ಮಾಡಿದ್ರು. ಇವತ್ತು ಅಲ್ಲಿ ರಾಜಕೀಯ ಸಾಮ್ಯತೆ ಇರ್ಬೋದು, ಬೇರೆ ರಾಜ್ಯ ಸರ್ಕಾರ, ಬೇರೆ ಪಕ್ಷದ ಸರ್ಕಾರ ಬಂದ್ರೆ ಆ ರೀತಿ ಕಾನೂನನ್ನು ಅಲ್ಲಿ ಮಾಡ್ಬೋದು. ಅವ್ರ ಮೇಲೆ ಡಿಪೆಂಡ್ ಆಗಿ ನಮ್ಮ ಸಮಸ್ಯೆಯನ್ನು ನಿವಾರಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಇದಕ್ಕೆ ನಿವಾರಣೆ ನಮ್ಮ ರಾಜ್ಯದ ಮಟ್ಟದಲ್ಲೇ ಆಗಬೇಕು ಅಂತ ನನ್ನ ಅಭಿಪ್ರಾಯ. ಕೊನೆಯದಾಗಿ ಏನು ಹೇಳ್ತೀರಿ ಸರ್ ತಾವು? ಸರ್, ಕೊನೆಯದಾಗಿ ನಾವು ಸ್ವಾವಲಂಬನೆ ಆಗಬೇಕು ಅಂದರೆ ಇವರು ಕೋಲು ಇಂಪೋರ್ಟ್ ಮಾಡ್ಕೋಬೇಕು. ಯಾಕೆಂದರೆ ಅಲ್ಲಿ ಕೋಲ್ ಸಿಕ್ಕಿದ್ರೂ ಕೂಡ ನಾವು ಥರ್ಮಲ್ ಪವರೇ ಇವರು ಅದು ಒಂದ್ರ ಮೇಲೆ ಡಿಪೆಂಡ್ ಆಗ್ತೀವಿ ಅಂತ ಹೇಳಿದ್ರು ಕೂಡ, ನಾವು ಶಿಪ್ಮೆಂಟ್ ಮಾಡಿಕೊಂಡ್ರೆ, ಇಂಪೋರ್ಟ್ ಮಾಡಿದ್ರೆ ಆ್ಯಾವ್ರೇಜ್ 1,20,000 ಟನ್ ಒಂದಿನಕ್ಕೆ ನಾವು ತರಿಸ್ತೀವಿ. ಸರ್, ಇನ್ನೊಂದೇನು ಅಂದರೆ ತಾವು ಹೇಳ್ದಂಗೆ ಯಾವ ಕರೆಂಟ್ ಬರುತ್ತೋ ಆವಾಗ ನಮ್ಮ ಲೈನ್ಗಳು ಸರಿ ಇಲ್ಲದೇ ಇರುವಂಥದ್ದು, ಜೊತೆಗೆ ಯಾವ ಕೋಲ್ ಬರುತ್ತೋ ಆವಾಗ ಘಟಕಗಳೇ ವರ್ಕ್ ಮಾಡ್ದಂಗೆ ಇರುವಂಥದ್ದು. ಅಂದರೆ ಇವ್ರ ಹಣೆ ಬರಕ್ಕೆ ಯಾವುದು ಸುಸೂತ್ರ ಆಗಬಾರ್ದು ಅಂತ. ಹೌದು, ಖಂಡಿತ. ಇದೆಲ್ಲ ಪ್ಲ್ಯಾಂಡ್ ಪ್ರಾಬ್ಲಮ್ಸ್ ಅಷ್ಟೇ. ಇದು ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅನ್ನೋದಕ್ಕಿಂತ ವಿ ಹ್ಯಾವ್ ಟು ಗೋ ಇನ್ ದಿ ರಿವರ್ಸ್ ಡೈರೆಕ್ಷನ್, ಪ್ಲಾನ್ಡ್ ಪ್ರಾಬ್ಲಮ್ಸ್ ಅಂತ. ಇವತ್ತು ಲೋಡ್ ಶೆಡ್ಡಿಂಗ್ ಆಗಿದೆ, ಇದೊಂದು ರಿಯಾಲಿಟಿ. ಇದರ ಕಾರಣಗಳನ್ನು ನಾವು ಹುಡುಕ್ತಾ ಹೋಗೋಣ ರಂಗನಾಥ್. ಬಟ್ ನಾನು ಗ್ರಾಹಕರ ಪರವಾಗಿ ಕೇಳ್ತೇನೆ, ನೀವು ಈ ದರ
ಇನ್ನೂ ಕಡಿಮೆ ಆಗಬೇಕಲ್ಲ, ಇವರು ಪವರನ್ನು ತಗೊಳ್ತಾ ಇಲ್ಲ ಈ ಕಂಪನಿಗಳ ಜೊತೆ. ಈ ದರ ಕಮ್ಮಿ ಆಗಬಾರ್ದಾ? ಇವತ್ತು ಗ್ರಾಹಕರಿಗೆ ಪರಿಹಾರ ಸಿಗಬಾರ್ದಾ? ನನ್ನ ಇವತ್ತು ಜೀನ್ಸ್ ಉದ್ಯಮದ ಬಗ್ಗೆ ತಮ್ಮ ರಿಪೋರ್ಟನ್ನು ತೋರಿಸಿದ್ರಿ. ಇದಕ್ಕೆಲ್ಲ ಕಾರಣ ಯಾರು? ವಿದ್ಯುತ್ ಶಕ್ತಿ ಕಂಪನಿಗಳು. ಅವರ ಎಗ್ರಿಮೆಂಟ್ನಲ್ಲಿ ಪ್ರತಿಯೊಬ್ಬರು ಗ್ರಾಹಕರು ಒಂದು ಎಗ್ರಿಮೆಂಟನ್ನು ಮಾಡ್ಕೊಂಡಿರ್ತಾರೆ, ಅದರಲ್ಲಿ ಕ್ಲಿಯರ್ ಆಗಿರ್ತದೆ ಫೋರ್ಸ್ ಮೇಜೋರೆ ಸಿಚುವೇಶನ್ ಇಲ್ದಿದ್ರೆ ನಾವು ಸಪ್ಲೈ ಮಾಡ್ತೀವಿ ಅಂತ. ಯಾರು ಈ ಫೋರ್ಸ್ ಮೇಜೋರೆ ಸಿಚುವೇಶನ್ ಅಂತೇಳಿ ಯಾರು ಡಿಕ್ಲೇರ್ ಮಾಡಿಲ್ಲ ಇವತ್ತಿನವರೆಗೂ. ಇದನ್ನ ಸುಮ್ಮನೆ ಕೆಲವು ರಾಜಕಾರಣಿಗಳು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ ವಿನಃ, ನಾನು ಒಬ್ಬ ಗ್ರಾಹಕನಾಗಿ ಹೇಳ್ತೇನೆ, ನನ್ನ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಿ, ನೀವು 24 ಗಂಟೆ ಪವರ್ ಕೊಡ್ತೀರಿ ಅಂತ. ಯಾಕೆ ಅದನ್ನು ನೀವು ಆನರ್ ಮಾಡ್ತಾ ಇಲ್ಲ? ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಮುಂದೆ ದರ ನಿಗದಿ ಆಗಬೇಕಾದ್ರೂ ನೀವು ಹೇಳಿದ್ರಿ 24 ಗಂಟೆ ನಾನು ಪವರ್ ಕೊಡ್ತೇನೆ ಅಂತ ಹೇಳಿ ನಿಮ್ಮ ಪವರ್ ಪರ್ಚೇಸ್ ಕಾಸ್ಟ್ ಅನ್ನ ಎಲ್ಲ ನಿಗದಿ ಮಾಡಿದ್ರಿ. ಅದೆಲ್ಲ ಸರಿ. ಈಗ ದರ ನಿಗದಿ ಆಗಬೇಕಾದ್ರೆ ಒಂದು ಕಿಂಚಿತ್ ಇವರು ಆ ಸಮಸ್ಯೆಯ ಬಗ್ಗೆ ಚತ್ಕಾರವನ್ನು ಎತ್ತಲಿಲ್ಲ. ಯಾಕೆಂದ್ರೆ ಅಲ್ಲಿ ಹೇಳ್ಬಿಟ್ಟ ತಕ್ಷಣ ದರ ಕಡಿಮೆ ಮಾಡ್ರಿ ಹಾಗಾದ್ರೆ ಅಂತ ಹೇಳ್ತಾರೆ. ಯಾಕೆ ದರ ಕಡಿಮೆ ಆಗಬೇಕು? ಹಾಗಾದ್ರೆ ಪರಿಹಾರ ಸಿಗಬೇಕು ಇವತ್ತು ಗ್ರಾಹಕರಿಗೆ. ಈ ವಿಚಾರಗಳ ಬಗ್ಗೆ ಚರ್ಚೆ ಆಗಲಿ. ಎಸ್ ಸರ್. ಸೊ ಬಹಳಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಲೇಬೇಕು ಖಂಡಿತವಾಗ್ಲೂ. ಸಮಯದ ಅಭಾವದಿಂದ ನಾನು ಈ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೀನಿ. ಶ್ರೀಧರ್ ಪ್ರಭು ಅವರೇ, ಬದ್ರಿನಾಥ್ ಅವರು ಇಲ್ಲಿ ತನಕ ಬಂದು ಸಾಕಷ್ಟು ಮಾತಾಡಿದ್ರಿ. ತಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು ಸರ್. ನಮಸ್ಕಾರ. ಸೊ ಇಬ್ಬರು ತಜ್ಞರು ಸಾಕಷ್ಟು ಮಾತಾಡಿದ್ರು. ಕೊನೆಯದಾಗಿ ನಾನು 3 ಪ್ರಶ್ನೆನ ಈ ಸರ್ಕಾರಕ್ಕೆ ಕೇಳಬೇಕು ಅಂತ ನಾನು ಬಯಸ್ತಾ ಇದ್ದೀನಿ. ದಯವಿಟ್ಟು ಸಂಬಂಧಪಟ್ಟಂಥವ್ರು ಉತ್ತರ ಕೊಡಬೇಕು. ಯಾಕಂದರೆ ಬನ್ನಿ ಸಂಬಂಧಪಟ್ಟಂಥವ್ರು ಮಾತಾಡಿ ಅಂದರೆ ಇವರು ಖಂಡಿತವಾಗಲೂ ಬರೋದಿಲ್ಲ. ಯಾಕಂದರೆ ಇವರಿಗೆ ಬರೋಕೆ ಮುಖನೇ ಇಲ್ಲ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ಸಂಗತಿ. ಬನ್ನಿ ಅಂತ ಗೋಗರಿಬೇಕು, ಆದರೆ ಬರಲ್ಲ. ಜೊತೆಗೆ ಇವ್ರು ಹೇಳ್ದಂಗೆ ಕೇರಳದಲ್ಲಾಗಿರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಾಗಿರ್ಬೋದು, ಏನು ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನು ಜನರ ಮುಂದೆ ತಂದಿಡುವಂಥ ಪ್ರಾಮಾಣಿಕ ಪ್ರಯತ್ನಗಳು ಅಲ್ಲಿ ರಾಜಕಾರಣಿಗಳಿಂದಲೂ ಕೂಡ ಆಗ್ತವೆ, ಜನಪ್ರತಿನಿಧಿಗಳಿಂದ ಆಗ್ತವೆ. ನಮ್ಮ ರಾಜ್ಯದಲ್ಲಿ ಮಾತ್ರ ಏನೂ ಇಲ್ಲ. ಎಲ್ಲ ಸುಸೂತ್ರವಾಗಿದ್ದಾಗ ರಾಜಕಾರಣಿಗಳು ಪೋಸ್ ಕೊಟ್ಟಿದ್ದು. ಆದರೆ ಏನಾದರೂ ಸಮಸ್ಯೆಗಳಿದೆ ಬನ್ನಿ ಅಂದರೆ ಅವರು ಖಂಡಿತವಾಗಲೂ ಬರೋದಿಲ್ಲ. ಇಂಥ ರಾಜಕಾರಣಿಗಳಿಗೆ ಕೇವಲ ಈ ಸರ್ಕಾರದವ್ರು ಮಾತ್ರ ಅಲ್ಲ, ಹಿಂದವ್ರದ್ದು ಎಲ್ಲರದ್ದು ಸೇರಿಸ್ಕೊಂಡೆ ಇವರಿಗೊಂದು 3 ಪ್ರಶ್ನೆಗಳನ್ನ ಕೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನಿಮ್ಮ ಕಲ್ಲಿದ್ದಲಿನ ಕಥೆ ಜನಸಾಮಾನ್ಯನಿಗೆ ಅರ್ಥ ಆಗೋದಿಲ್ಲ. ನಿಮ್ಮ ಕಲ್ಲಿದ್ದಲ ಕಥೆಯನ್ನು ನಮಗೆ ಹೇಳಕ್ಕೆ ಬರಬೇಡಿ. ಕೋಲ್ ಬಂದಿಲ್ಲ ಅಂತಂದರೆ ಜನ ಈ ಕಥೆನ ಕೇಳಲ್ಲ. ಜನಗಳ ಕೈನಲ್ಲಿ ಕೋಲ್ ಬರೋದಕ್ಕಿಂತ ಮೊದಲನೇ ನೀವು ಎಚ್ಚೆತ್ತುಕೊಳ್ಳೋದು ಒಳ್ಳೆಯದು ಅನ್ನುವಂಥದ್ದು ಒಂದು ಮಾತಿತ್ತಿದ್ರೆ. 1 ಫೇಸು 2 ಫೇಸು 3 ಫೇಸು ನಮ್ಗೆ ಅರ್ಥವಾಗಿರೋ ಭಾಷೆನ ತಾವು ಹೇಳ್ತಾ ಇದ್ದೀರಿ. ಮುಂದೆ ಯಾವ ಫೇಸನ್ನು ಇಟ್ಕೊಂಡು ನೀವು ಜನಸಾಮಾನ್ಯರ ಬಳಿಗೆ ಹೋಗ್ತೀರಿ ಅನ್ನುವಂಥದ್ದು ನನ್ನ 2ನೇ ಪ್ರಶ್ನೆ. 3ನೇದು, ಶ್ರೀಧರ್ ಪ್ರಭು ಭಾಳ ಚೆನ್ನಾಗಿ ಹೇಳಿದ್ರು, ಕರ್ನಾಟಕದ ಸಮಸ್ಯೆನ ಕರ್ನಾಟಕದಲ್ಲಿ ಬಗೆಹರಿಸಿ ಅಂತಂದರೆ ಇಲ್ಲ ನಾವು ಛತ್ತೀಸ್ಗಢದಿಂದ ಬಗೆಹರಿಸ್ತೀವಿ, ನಾವು ಗುಜರಾತಿಂದ ಬಗೆಹರಿಸ್ತೀವಿ ಅಂತ ನೀವು ಕಥೆಗಳನ್ನು ನಮ್ಮ ಮುಂದೆ ಬಿಚ್ಚಿಡಕ್ಕೆ ಹೋಗಬೇಡಿ. ನಿಜಕ್ಕೂ ಭೂಲೋಕದ ಸಮಸ್ಯೆನ ಭೂಲೋಕದಲ್ಲಿ ಸಮಸ್ಯೆ ಬಗೆಹರಿಸ್ದೇ ಚಂದ್ರಲೋಕದಲ್ಲಿ ಬಗೆಹರಿಸ್ತೀವಿ ಅಂತ ನೀವು ಹೋಗ್ತಾ ಇದ್ರಲ್ಲ, ನಿಮ್ಮನ್ನು ಜನ ನಾಳೆ ಕ್ಷಮಿಸ್ತಾರ. ಈ 3 ಪ್ರಶ್ನೆಗಳಿಗೆ ದಯವಿಟ್ಟು ಸಾಧ್ಯವಾದರೆ ಜನನಾಯಕರುಗಳು ಉತ್ತರ ಕೊಡಬೇಕು. ಇನ್ನು ಬರೀ ಕಥೆಗಳನ್ನ ಕೇಳಿದರೆ ನಿಮ್ಮ ಗಿಳಿಪಾಠಗಳನ್ನು ಕೇಳೋಕೆ ಯಾರೂ ಕೂಡ ತಯಾರಿಲ್ಲ. ಆದಷ್ಟು ಬೇಗ ನಿಮ್ಮ ಕಾರ್ಯ ಏನಿದೆ ಅದನ್ನು ಮಾಡಿ. ಜನಗಳಿಗೆ ಬೇಕಾಗಿರುವಂಥದ್ದು ಬೆಳಕು, ವಿದ್ಯುತ್ತು. ಇಲ್ಲ ಅಂದರೆ ನಾಳೆ ನಿಮ್ಮ ರಾಜಕೀಯ ಜೀವನ ಕೂಡ ಕತ್ತಲಾಗಬಹುದು. ಅದು ನಿಮ್ಗೆ ಜ್ಞಾಪಕ ಇರಲಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇದು ಕೇವಲ ಇವತ್ತಿನ ದಿವಸ ಮಾತ್ರ ಅಲ್ಲ, ಇಡೀ ವಾರ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ. ಯಾವ್ಯಾವ ರೀತಿಯ ಸಮಸ್ಯೆಗಳು ನಮಗೆ ಬಂದಿದೆ, ಇನ್ನು ಮುಂದೆ ಯಾವ್ಯಾವ ಸಮಸ್ಯೆಗಳು ಬರಬಹುದು ಅನ್ನುವಂಥದ್ದು, ಜೊತೆಗೆ ಈ ಸಮಸ್ಯೆಗಳನ್ನು ಬಗೆಹರಿಸೋದು ಹೇಗೆ, ಪರ್ಯಾಯ ಮಾರ್ಗಗಳು ಏನೇನಿದೆ, ಎಲ್ಲದರ ಬಗ್ಗೆನೂ ಕೂಡ ನಮ್ಮ ಚರ್ಚೆ ನಿರಂತರವಾಗಿ ಮುಂದುವರಿಯುತ್ತೆ. ಅದಕ್ಕೆ ನಿಮ್ಮ ಬೆಂಬಲ ಸದಾ ಇರಲಿ ಅಂತ ಕೇಳ್ಕೊಳ್ಳೋದ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.